ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಿಲ್ಲಿನ ಗೆಲ್ಸಿದ್ ಯಾರ್ಯಾರಿಗೆ ಖುಷಿ ಆಯ್ತು, ಗಿಲ್ಲಿ ಗೆದ್ದಿದ್ ಯಾರ್ಯಾರಿಗೆ ಖುಷಿ ಆಯ್ತು ಕಮೆಂಟ್ ಮಾಡಿ. ಏನ್ ಗುರು ಗಿಲ್ಲಿ ಕ್ರೇಜು ಯಪ್ಪ ಈ ರೇಂಜಿಗೆ. ನನ್ ಪ್ರಕಾರ ಕರ್ನಾಟಕದ ಮಿನಿ ಡಿ ಬಾಸ್ ಅಂದ್ರೂ ನಂಗೆ ತಪ್ಪಾಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಮಿನಿ ಡಿ ಬಾಸ್ ಈಗಿನ ಕ್ರೇಜ್ ನೋಡಿದ್ರೆ ಮಿನಿ ಡಿ ಬಾಸ್ ಅನ್ಸ್ತಾ ಇರೋದು. ಗಿಲ್ಲಿ ಕ್ರೇಜ್ ನೋಡಿದ್ರೆ ಎಲ್ ನೋಡಿದ್ರು ಗಿಲ್ಲಿ 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 ಗುರು. ನಾವು ನೆನೆ ಹೋಗಿದ್ದೋ ಅಲ್ಲಿ, ಏನ್ ಕ್ರೇಜ್ ಇತ್ತು ಅಂದ್ರು ಅಂತೂ ಅಲ್ಟಿ ಆಗಿತ್ತು ಕ್ರೇಜ್. ಅದ್ರಲ್ಲೂ ಟಾಪ್ 2 ಅಲ್ಲಿ ಬಂದು ಈ ಮಟ್ಟಿಗೆ ಈ ಕ್ರೇಜ್ ನಾನೆಲ್ಲೂ ನೋಡಿರ್ಲಿಲ್ಲ. ಇದೇ ಫಸ್ಟ್ 12 ಸೀಸನ್ ಅಲ್ಲಿ ಇದೇ ಫಸ್ಟ್ ಮೊದಲ ಬಾರಿಗೆ ಇಷ್ಟು ಕ್ರೇಜ್. ಆಚೆ ಜನ ಅರ್ಕೆ ಹಸು ಮೇಲೆ ಅವನ್ ಚಿತ್ರ ಟ್ಯಾಟು ಒಂದ್ 7-8 ಜನ ಗೆಲ್ಲಕ್ಕೂ ಮುಂಚೆನೆ ಟ್ಯಾಟು ಹಾಕ್ಸ್ಕೊಂಡು ಈ ತರ ಕ್ರೇಜ್ ನಾನು ಎಲ್ಲೂ ನೋಡಿರ್ಲಿಲ್ಲ. ಗಿಲ್ಲಿ ಗೆದ್ದಿದ್ದು ಯಾರ್ಯಾರಿಗೆ ಖುಷಿ ಆಯ್ತು. ಅಂಡ್ ಗಿಲ್ಲಿಗೆ ಎಷ್ಟು ಅಮೌಂಟ್ ಸಿಕ್ತು ಅಂತ ಅಂದ್ರೆ 1,25,00,000 ಅಂತ ನನ್ಗೇನೋ ಮಾಹಿತಿ ಗೊತ್ತಾಯ್ತು. ಹೆಂಗೆ ಅಂದ್ರೆ 50 ಲಕ್ಷ ವಿನ್ನಿಂಗ್ ಪ್ರೈಸು ಅಂಡ್ ಸುದೀಪ್ ಸರ್ 10 ಲಕ್ಷ ಅಂಡ್ ಅದು ಇದು ಅಂತ ಸ್ಪಾನ್ಸರ್ ಇಂದ ಸ್ವಲ್ಪ ದುಡ್ಡು ಬಂದಿರುತ್ತೆ. ಆಮೇಲೆ ಕಾರ್ ಬೇರೆ ಬಂದಿದೆ. ಇಷ್ಟೊಂದು ದುಡ್ಡು ಬಂದಿದೆ ಗಿಲ್ಲಿಗೆ. ಗಿಲ್ಲಿ ಇದನ್ನ ಕೇಳಿದ್ರೆ ಯಾರು ಏನ್ ಮಾಡ್ತೇನೆ ಜಮೀನ್ ತಗೊಂತೀನಿ ಅಂತ ಏನೋ ಹೇಳ್ತಾ ಇದಾರೆ. ಆದ್ರೂ ಗ್ರೇಟ್, ಒಬ್ಬ ರೈತರ ಮಗ ಇಲ್ಲಿವರೆಗೂ ಬಂದು ಗೆದ್ದಿದ್ದಾನೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಕ್ರೇಜ್ ಮಾತ್ರ ಅಲ್ಟಿ ಆಗಿತ್ತು. ಈ ತರ ಸೀಸನ್ ನೆಕ್ಸ್ಟ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಲ್ಲ ನೆಕ್ಸ್ಟ್ ಇದೇ ತರ ಸೀಸನ್ ಇರುತ್ತೆ ಅಂತ. ನಾನೇ ಸುಮಾರು ಓಟ್ ಹಾಕ್ಸ್ಬಿಟ್ಟಿದ್ದೀನಿ. ಯಾರ್ಯಾರು ಓಟ್ ಹಾಕಿದ್ರೆ ಅವ್ನು ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿತ್ತು ಈ ಸೀಸನ್. ಗಿಲ್ಲಿ ಇದ್ದಿದ್ದಂತೂ ಅಲ್ಟಿ ಆಗಿತ್ತು. ರಕ್ಷಿತಾ ಸೆಕೆಂಡ್ ಬಂದಿದ್ದು ಅದು ಖುಷಿ ಇತ್ತು ನನಗಂತೂ. ಕಾವ್ಯ ಗಿಲ್ಲಿ ಅಂತೂ ಅಲ್ಟಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.